ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನೀವು ಯಾವುದೋ ಒಂದು ಕೆಲಸದ ಗುರಿಯನ್ನು ಇಟ್ಟುಕೊಂಡು ಅದರ ಒತ್ತಡವನ್ನು ಬೇರೆಯವರ ಮೇಲೆ ಹಾಕ್ತೀರಿ. ಅದು ಕೆಲವರಿಗೆ ಬಹಳ ಹಿಂಸೆ ಆಗ್ತಕ್ಕಂಥದ್ದಾಗುತ್ತೆ. ಆ ರೀತಿಯ ಒತ್ತಡವನ್ನು ಬೇರೆಯವರ ಮೇಲೆ ಹೇರಬಾರದು ಅಂತಕ್ಕಂಥದ್ದು. ಅವರು ಅದಕ್ಕೆ ಸ್ಪಂದಿಸ್ತಾರೆ, ಆದರೂ ಕೂಡ ಅವರ ಸ್ಪಂದಿಸುವಂತಹ ರೀತಿ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡೋದಿಲ್ಲ. ಇನ್ನಷ್ಟು ಅವರು ಏನೋ ಕೆಲಸ ಮಾಡಬೇಕು, ಅವರಿಂದ ಮತ್ತೇನನ್ನೋ ನಿರೀಕ್ಷೆ ಮಾಡ್ತೀರಿ. ಹೀಗಾಗಿ ಅದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ. ಕೂಗಾಡಿ ಬೇಸರ ಮಾಡ್ಕೊಳ್ತೀರಿ, ಅವರಿಗೂ ಕೂಡ ಬೇಸರ ಮಾಡ್ತೀರಿ, ಜಗಳಕ್ಕೆ ಅವಕಾಶಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದಾಗತ್ತೆ. ನಿಮ್ಮ ಮನೆಯಲ್ಲಿರಬಹುದು, ಕಾರ್ಯಕ್ಷೇತ್ರದಲ್ಲಿರಬಹುದು, ವೃತ್ತಿ ವ್ಯಾಪಾರದಲ್ಲಿರಬಹುದು, ಎಲ್ಲೇ ಇರಬಹುದು, ಈ ರೀತಿಯ ವಾತಾವರಣ ಈ ದಿವಸ ಹೆಚ್ಚಾಗಿ ಇರತಕ್ಕಂಥದ್ದಾಗತ್ತೆ. ಎದುರಾಳಿಗಳು, ಪ್ರತಿಸ್ಪರ್ಧಿಗಳು ಪ್ರತಿ ಕ್ಷಣವೂ ಕೂಡ ನಿಮ್ಮನ್ನು ಸೋಲಿಸಬೇಕು, ನಿಮ್ಮನ್ನು ಏನಾರು ಒಂದು ರೀತಿಯಲ್ಲಿ ಹಿಮ್ಮೆಟ್ಟಿಸಬೇಕು ಅಂತಕ್ಕಂತಹ ಒಂದು ಯೋಚನೆಯಲ್ಲೇ ಇರ್ತಾರೆ. ಹಾಗಾಗಿ ನೀವು ಎಷ್ಟು ಎಚ್ಚರಿಕೆಯಿಂದ, ಎಷ್ಟು ಬುದ್ಧಿವಂತಿಕೆಯಿಂದ, ಎಷ್ಟು ಜಾಣ್ಮೆಯಿಂದ ಇದ್ದರೂ ಕೂಡ ಈ ದಿವಸ ಸಾಕಾಗೋದಿಲ್ಲ. ಸಂಪೂರ್ಣವಾಗಿ ಬೇರೆಯವರನ್ನ ಆಶ್ರಯ ಮಾಡಿಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ತೊಂದರೆಯಾಗತ್ತೆ. ಆ ರೀತಿ ಚಿಂತನೆಗಳನ್ನು ಮಾಡಬಾರ್ದು. ಇಲ್ಲ, ನನ್ನ ಪರವಾಗಿ ಯಾರೋ ಈ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದಿರಬಾರ್ದು. ಅನಿವಾರ್ಯ ಆದಾಗ ಆ ವ್ಯವಸ್ಥೆ ಇರಲಿ, ಆದರೆ ಪ್ರತಿಯೊಂದಕ್ಕೂ ಕೂಡ ಎಲ್ಲದೋ ಬೇರೆಯವರನ್ನ ಆಶ್ರಯ ಮಾಡಿಕೊಂಡೇ ನಾನು ಆ ಕೆಲಸಗಳನ್ನು ನಡೆಸ್ತೀನಿ ಅನ್ನುವಂಥದ್ದಿದೆಯಲ್ಲ, ಅದು ನಿಮಗೆ ತಪ್ಪಾದೀತು. ಧ್ಯಾನಾಸಕ್ತನಾದಂತಹ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಭೂ ಸಂಬಂಧವಾದಂತಹ ವ್ಯವಹಾರಗಳು, ಆಸ್ತಿಯ ಮಾರಾಟ, ಆಸ್ತಿಯ ಖರೀದಿ, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮ, ಹಾಗೆ ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು ಪಡ್ಕೊಳ್ತಕ್ಕಂತಹ ವಿಚಾರ, ಆಸ್ತಿಯ ಪಾಲನ್ನು ಕೇಳುವಂತಹ ವಿಚಾರ, ಹೀಗೆ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಇದ್ದರೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಈ ದಿವಸ ನಿಮಗೆ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಹಾಗಾಗಿ ತುಂಬ ಅನಿವಾರ್ಯ ಇದೆ ಅನ್ನುವಂಥದ್ದನ್ನು ಬಿಟ್ಟರೆ ಆಸ್ತಿಯ ವಿಚಾರವನ್ನು ಈ ದಿವಸ ಪ್ರಸ್ತಾಪ ಮಾಡಬೇಡಿ ಅಂತಕ್ಕಂಥದ್ದು ಸಲಹೆಯಾಗತ್ತೆ. ಹಾಗೆ ದಾಖಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ, ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು, ವ್ಯತ್ಯಾಸಗಳಾಗಿ ತುಂಬ ದೊಡ್ಡ ಕಿರಿಕಿರಿಯಾಗತ್ತೆ. ಅದು ನಿಮಗೆ ದೊಡ್ಡ ಹಿನ್ನಡೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ನಂಬಿ ಬಂದಂತಹ ಗ್ರಾಹಕರಾಗಲಿ, ಅಥವಾ ಖರೀದಿಯನ್ನು ಮಾಡಬೇಕು ಅನ್ನುವಂಥವರಾಗಲಿ, ಅಥವಾ ನೀವು ಮಾರಾಟವನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿರುವಂಥದ್ದಾಗಲಿ, ಇವೆಲ್ಲವೂ ಕೂಡ ನಿಮಗೆ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಜೊತೆಗೆ ಯಾರು ಗ್ರಾಹಕರಿರ್ತಾರೆ ಅವರಿಗೆ ಒಂದು ರೀತಿಯ ಅನುಮಾನ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆಗ ನಿಮ್ಮ ಇಲ್ಲಿಯವರೆಗಿನ ವ್ಯವಹಾರಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ಪೆಟ್ಟು, ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು, ಅದರ ಬಗ್ಗೆ ಏನೋ ಒಂದು ರೀತಿಯ ಅಪನಂಬಿಕೆ ಶುರುವಾಗ್ತಕ್ಕಂಥದ್ದು, ಹೀಗೆಲ್ಲ ತೊಂದರೆಗಳು ಕಾಣ್ತಕ್ಕಂಥದ್ದಾಗತ್ತೆ. ಸರಿಯಾದಂತಹ ದಾಖಲಾತಿಯನ್ನು ಪರೀಕ್ಷೆ ಮಾಡಿಕೊಳ್ಳಿ, ಅದನ್ನು ಮತ್ತೊಮ್ಮೆ ಪರಾಮರ್ಶೆ ಮಾಡಿ, ಸರಿಯಾಗಿ ಕಾನೂನಾತ್ಮಕವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತಕ್ಕಂಥದ್ದು. ನಂತರದಲ್ಲಿ ವ್ಯವಹಾರವನ್ನು ಮುಂದುವರಿಸಿ ಅನ್ನುವಂಥದ್ದಾಗತ್ತೆ. ಲಕ್ಷ್ಮೀ ಸರಸ್ವತಿ ಇಬ್ಬರನ್ನೂ ಕೂಡ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಸಹಜ ಸ್ವಭಾವದಿಂದ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕಡಿಮೆ. ಹಾಗೆ ನೀವು ಹೇಳಿದ್ದನ್ನು ಮನೆಯವರು ಅಷ್ಟೊಂದು ಗಾಂಭೀರ್ಯವಾಗಿ ತೆಗೆದುಕೊಳ್ಳದೇ ಇರಬಹುದು. ಆದರೆ ಮನೆಯಿಂದ ಹೊರಗೆ ಹೋದಾಗ ಜನ ನಿಮ್ಮನ್ನು ವಿಶೇಷವಾಗಿ ಗೌರವಿಸ್ತಕ್ಕಂಥದ್ದಿದೆ, ಜನ ಮೆಚ್ಚಿಕೊಳ್ತಾರೆ. ಮನೆಯಲ್ಲಿ ಅಷ್ಟೊಂದು ಸಮಾಧಾನ ಇರೋದಿಲ್ಲ, ಊರಿಗೆ ಉಪಕಾರಿ ಅನ್ನುವಂತಹ ರೀತಿಯಲ್ಲಿ ಮನೆಯಲ್ಲಿ ಮಾತಾಡಬಹುದು. ಈ ಮಾತನ್ನು ಕುಟುಂಬದಲ್ಲಿ ನೀವು ಆಗಿಂದಾಗ್ಗೆ ಕೇಳ್ತಾ ಇರ್ತೀರಿ ಅನಿಸುತ್ತೆ. ಅವರದ್ದೇ ಆದಂತಹ ಶೈಲಿಯಲ್ಲಿ ನಿಮ್ಮನ್ನು ಬಣ್ಣಿಸ್ತಾರೆ, ಅಂದರೆ ವರ್ಣನೆ ಮಾಡ್ತಾರೆ. ಅದೆಲ್ಲವನ್ನು ಸಹಿಸಿಕೊಳ್ಬೇಕಾಗತ್ತೆ. ಮನೆಯವರನ್ನು ಸಮಾಧಾನ ಪಡಿಸೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ
ಯಾವುದೂ ಕೂಡ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮನ್ನು ಈ ದಿವಸ ನಿರ್ಲಕ್ಷ್ಯ ಮಾಡಿದರೆ ಮತ್ತು ನಿಮ್ಮ ಆಶ್ರಯವೇ ಅವರಿಗೆ ಬೇಕು ಅನ್ನುವಂಥದ್ದು ಜ್ಞಾಪಕ ಇರುತ್ತೆ. ಆದರೆ ಆ ಸಂದರ್ಭಕ್ಕನುಗುಣವಾಗಿ ಮಾತನ್ನು ಆಡ್ತಾರೆ ಅಂತ ಅರ್ಥವಾಗುತ್ತೆ. ನೀವು ತಟಸ್ಥವಾಗಿದ್ದುಬಿಟ್ರೆ, ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಹೋಗಿಬಿಟ್ರೆ ಅದೇ ನಿಮಗೆ ಒಳಿತಾಗಿ ಕಾಣತಕ್ಕಂಥದ್ದಾಗತ್ತೆ. ಸಹೋದರರಲ್ಲಿ ಆರೋಗ್ಯ ವ್ಯತ್ಯಯ ತಕ್ಷಣದಲ್ಲಿ ಕಾಣಬಹುದು. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಏನೋ ಆರೋಗ್ಯದ ವಿಚಾರ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂತಹ ಸುದ್ದಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಬೇಸರವೂ ಆಗುತ್ತೆ. ಬಿಟ್ಟೆಲ್ಲ ಕೆಲಸಗಳನ್ನು ನೀವು ನೋಡಿಕೊಂಡು ತಕ್ಷಣದಲ್ಲಿ ಅಲ್ಲಿಗೆ ಧಾವಿಸಬೇಕಾದಂತಹ ಪರಿಸ್ಥಿತಿಯೂ ಬರಬಹುದು. ಎಲ್ಲ ದೃಷ್ಟಿಯಿಂದ ನಿಮ್ಮ ಕುಲದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳ ವಿಚಾರದಲ್ಲಿ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಮಕ್ಕಳಿಂದ ಯಾಕೋ ನಮಗೆ ಸರಿ ಬರ್ತಾ ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಯೋಚನೆ ಮಾಡ್ತಕ್ಕಂತಹದ್ದಾಗತ್ತೆ. ಶಿಕ್ಷಕ ವರ್ಗದವರು ತಮ್ಮ ಶಾಲಾ ಮಕ್ಕಳನ್ನು ಯಾವುದೇ ರೀತಿಯ ದಂಡನೆಗೆ ಒಳಪಡಿಸ್ದಲೆ, ಶಿಕ್ಷೆಯನ್ನು ಕೊಡದಲೆ ಬಹಳ ವಿಶೇಷವಾಗಿ ಪ್ರೀತಿ ವಾತ್ಸಲ್ಯಗಳಿಂದ ಮಕ್ಕಳನ್ನು ನಿಮ್ಮ ಮಾರ್ಗಕ್ಕೆ ಕರೆತರಬೇಕಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಅದನ್ನು ಮೀರಿ ನಡ್ಕೊಂಡಂಥವ್ರಿಗೆ ಶಿಕ್ಷೆ ಆಗಬಹುದು ಅಂತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಉಪಾಧ್ಯಾಯರ ಮಕ್ಕಳ ಮಧ್ಯೆ ಇರತಕ್ಕಂತಹ ಬಾಂಧವ್ಯ ಏನಿರುತ್ತೆ ಅದಕ್ಕೆ ಅಡ್ಡಿಯನ್ನು ಮಾಡಿಕೊಳ್ಬೇಡಿ. ತಂದೆ ತಾಯಿಗಳಾದರೂ ಅಷ್ಟೇ, ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ನೀವು ತಿಳುವಳಿಕೆ ಹೇಳಿ ಸನ್ಮಾರ್ಗಕ್ಕೆ ತರಬೇಕೋ ಆ ರೀತಿಯಲ್ಲೇ ತರಬೇಕು. 16 ವರ್ಷಗಳು ತುಂಬಿತು ಅಂತ ಆದಾಗ ಸ್ನೇಹಿತರಂತೆ ಮಕ್ಕಳನ್ನು ನೋಡಿಕೊಳ್ಬೇಕು ಅಂತಕ್ಕಂಥದ್ದು ಶಾಸ್ತ್ರಾದೇಶ. ಪ್ರಾಪ್ತೇತು 16 ವರ್ಷೇ ಪುತ್ರಂ ಮಿತ್ರವದಾಚರೇತ್ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತು. ಆ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಹಾಗೆ. ಕೇವಲ ಉಪಾಧ್ಯಾಯರಾಗಲಿ ಪೋಷಕರಾಗಲಿ ನಮಗೇನು ಹಿಂಸೆ ಕೊಡೋ ಹಾಗಿಲ್ಲ, ನಮಗೆ ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ ಹೇಳಿ ಸ್ವಚ್ಛಂದವಾಗಿ ವಿಹರಿಸೋ ಹಾಗಿಲ್ಲ. ದೊಡ್ಡವರಿಗೆ, ಗುರುಗಳಿಗೆ ವಿಶೇಷವಾದಂತಹ ಗೌರವವನ್ನು ಕೊಟ್ಟು ಅವರ ಮಾತನ್ನು ನೀವು ಕೇಳಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ, ಕರ್ತವ್ಯ ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ತಾಯಿ ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.